ನಾಡಿನ ಸಮಸ್ತ ಬಾಂಧವರಿಗೆ ಅನಂತ ಚತುರ್ದಶಿ ಶುಭಾಶಯಗಳು. GSV ಸ್ಪೆಷಲ್ ಅಳ್ವತಿ ಎಲ್ಲಾ ದೇವಸ್ಥಾನಗಳಲ್ಲೂ ಮಾಡುವಂತ ರೆಸಿಪಿ ಇವತ್ತು ನಮ್ಮ ಮನೇಲಿ ಮಾಡ್ತಾ ಇದ್ದೀವಿ. ಸೊ ಈ ರೆಸಿಪಿನ ನೀವು ನೋಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ನೀವು ಹೀಗೇನೆ ಮಾಡ್ಕೊಳ್ಳಿ, ಸೂಪರ್ ಆದ ಅಳ್ವತಿ ಮಾಡ್ಕೊಳ್ಬಹುದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕೆಸುವಿನ ಎಲೆ ಒಂದು 15 ಇದೆ, ಅದರದ್ದು ದಂಟು ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. 15 ಎಲೆ ಎಲ್ಲನೂ ಹಾಗೆ ಮಾಡ್ಕೊಂಡು ಇಟ್ಕೊಳ್ಳಿ. ಅದ್ರ ಮೇಲೆ ದಂಟಿನ ಸಿಪ್ಪೆ ನೋಡಿ ಹೀಗೆ 1-2 ಕಡೆಯಿಂದ ತೆಗೀರಿ ಮತ್ತು ದಂಟು ಮುರ್ಕೊಳ್ಳಿ. ದಂಟು ಮುರ್ಕೊಂಡು ಕೂಡಲೇ ತನ್ನಿಂದ ತಾನಾಗಿ ನೋಡಿ ಎಷ್ಟು ಈಸಿಯಾಗಿ ಸಿಪ್ಪೆ ತೆಗಿಯಕ್ಕೆ ಬರುತ್ತೆ. ಸೊ ಅದನ್ನು ಕಟ್ ಮಾಡಿಕೊಂಡು ಹಾಗೇನೆ ಅದ್ರದ್ದು ಸಿಪ್ಪೆ ತೆಕ್ಕೊಳ್ಳಿ. ಸೊ ಈಗ ಈ ಕೆಸುವಿನ ಎಲೆ ಇದೆಯಲ್ಲ, ಅದನ್ನ ತುಂಬಾ ಸಣ್ಣದಾಗಿ ಹೆಚ್ಕೋಬೇಕು. ತುಂಬಾ ಸಣ್ಣದಾಗಿ ಅಂದ್ರೆ ವೆರಿ ಫೈನ್. ಸೊ ಅದನ್ನು ತುಂಬಾ ಹತ್ರ ಕಟ್ ಮಾಡ್ಕೋಬೇಕು. ಸೊ ಹೀಗೆ ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡು ನೋಡಿ, ಹೀಗೆ ನೀಟಾಗಿ ಹೆಚ್ಕೊಂಡಿದ್ದೀನಿ. ಹೊಟ್ಟೆ ಪಾತ್ರ ಇದೆಯಲ್ಲ, ಹೀಗೆ ತೂತಿರೋ ಪಾತ್ರ ಅದ್ರಲ್ಲಿ ಹಾಕಬೇಕು, ತೊಳೆಯಕ್ಕೆ ಸುಲಭ ಆಗುತ್ತಲ್ಲ, ನೀಟಾಗಿ ಹೆಚ್ಕೊಂಡಿರ್ತೀವ ಹಾಗಾಗಿ. ಸೊ ಮತ್ತೆ ಈ ದಂಟನ್ನು ಹಾಗೆ ಸ್ಮಾಲ್ ರೌಂಡ್ ಮಾಡಿ ಕಟ್ ಮಾಡಿ ಬೇಯಕ್ಕೆ ಸುಲಭ ಆಗತ್ತೆ. ಇದನ್ನು ಅದೇ ಎಲೆ ಒಟ್ಟಿಗೆ ಹಾಕೊಳ್ಳಿ. ಸೊ ನೆಕ್ಸ್ಟ್ ಈಗ ಟೆಂಡರ್ ಬ್ಯಾಂಬೂ ಶೂಟ್ಸ್ ಅಥವಾ ಕಣಿಲೆ ಅಂತ ಹೇಳ್ತೇವೆ, ಇದು ಈ ರೆಸಿಪಿಗೆ ತುಂಬಾ ಅಗತ್ಯ. ಸೊ ಇದನ್ನು ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಸೈಡಲ್ಲಿ ಇಟ್ಕೊಳ್ಳಿ. ರೆಸಿಪೀಸ್ ನೋಡಿ, ಈ ಇಂಗ್ರೀಡಿಯೆಂಟ್ಸ್: 1/2 ಕಪ್ ನೆನ್ಸಿಟ್ಟ ಕಪ್ಪು ಕಡಲೆ, 1 ಅಂಬಡೆಕಾಯಿ ಜಜ್ಜಿದ್ದು, 3 ಕಾಯಿ ಮೆಣಸು, ಎಲೆ, 1/2 ಇಂಚ್ ಜಿಂಜರ್ ಮತ್ತೆ ಟೆಂಡರ್ ಕಣಿಲೆ. ನೋಡಿ ಇದನ್ನೆಲ್ಲ ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕೊಂಡು 1/2 ಕಪ್ ನೀರಿತ್ತು, 1 ಕಪ್ ಪುನಃ ನೀರು ಹಾಕ್ಬಿಟ್ಟು, ಉಪ್ಪು ಹಾಕ್ತಾ ಇಲ್ಲ, ಕಣಿಲೆಗೆ ಉಪ್ಪು ಇದ್ದಿದ್ರಿಂದ ಕುಕ್ಕರ್ ಅಲ್ಲಿ 3 ವಿಸಿಲ್ ಹೊಡ್ಸ್ಕೋಬೇಕು. ಸೊ ಲೆಟ್ ಸ್ಟಾರ್ಟ್. ಮಸಾಲೆಗೆ 1 ದೊಡ್ಡ ಕಾಯಿ, ಅರ್ಧ ಕಾಯಿ ತೆಂಗಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಯಾಕಂದ್ರೆ ನಾವು ಅಮಟೆಕಾಯಿ ಒಂದು ಹಾಕ್ತಾ ಇದೀವಿ, ತುಂಬಾ ಹುಳಿ ಆಗ್ಬಿಡುತ್ತೆ ಮಾತ್ರ. ಅದ್ರ ಮೇಲೆ 5 ಗುಂಟೂರು, 5 ರಾಮನಾಡ್ ಮೆಣಸು, ಇದನ್ನ ಹಾಕಿ ನೀಟಾಗಿ ಫೈನ್ ಮಸಾಲೆ ವಿಸಿಲ್ ಹೊಡಿತಾ ಇದೆ. ಇದು ಕೊಂಕಣಿ ಡೆಲಿಕಸಿ, ತುಂಬಾ ಚೆನ್ನಾಗಾಗುತ್ತೆ. ಒಮ್ಮೆ ಮಾಡಿ ನೋಡಿ, ನಂಗೆ ಕಮೆಂಟ್ ಮಾಡಿ ಹೇಗಾಗುತ್ತೆ ಅಂತ. ನೋಡಿ ಈಗ 3 ವಿಸಿಲ್ ಆದ್ಮೇಲೆ ಪ್ರೆಷರ್ ಹೋಯ್ತು. ನೋಡಿ ಎಷ್ಟು ಒಳ್ಳೆ ಬೆಂದಿದೆ ತರಕಾರಿ ಕಡಲೆ ಎಲ್ಲ, ಎಷ್ಟು ನೀರು ಬಂದಿದೆ ನೋಡಿ. 1.5 ಕಪ್ ನೀರು ಹಾಕಿದ್ದಷ್ಟೇ. ನೋಡಿ ಚೆನ್ನಾಗಿ ಎಷ್ಟು ಒಳ್ಳೆ ಬೆಂದಿದೆ, ಎಲ್ಲನೂ ಚೆನ್ನಾಗಿ ಬೆಂದಿದೆ. ಸೊ ಏನ್ ಮಾಡ್ತೀವಿ ಈಗ, ಈ ಕಡ್ದಿಟ್ಟಿದ್ದ ಮಸಾಲೆ ಇದೆ ಅಲ್ಲ, ಅದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಅದನ್ನು ಸೇರಿಸ್ಕೊಂಡು ತುಂಬಾ ಈಸಿ ರೆಸಿಪಿ, ಏನ್ ಟೈಮ್ ತಗೊಳ್ಳಲ್ಲ. ನೋಡಿ ಎಷ್ಟು ಬೇಗ ಆಗ್ಬಿಡ್ತು. ಮಿಕ್ಸ್ ಕೊಟ್ಟು ಸ್ವಲ್ಪ ಮಿಕ್ಸಿ ತೊಳೆದ ನೀರು ಅದಕ್ಕೆ ಹಾಕೊಳ್ಳೋಣ. ನೋಡಿ ಕನ್ಸಿಸ್ಟೆನ್ಸಿಯನ್ನು ನೀವು ಚೆಕ್ ಮಾಡಬಹುದು. ತುಂಬಾ ತೆಳುನೂ ಅಲ್ಲ, ದಪ್ಪನೂ ಅಲ್ಲ, ಅದು ಮತ್ತೆ ಸ್ವಲ್ಪ ದಪ್ಪ ಬರುತ್ತೆ ಇಟ್ಟ ಹಾಗೆ. ಸೊ ಸ್ವಲ್ಪ ನೀರು ಹಾಕೊಳ್ಳಿ. ಸ್ವಲ್ಪ ಅದ್ರ ಮೇಲೆ ಮಸಾಲೆ ಕುದಿಯಕ್ಕಿಡೋಣ. ಮಸಾಲೆ ಒಳ್ಳೆ ಉಪ್ಪು ಹಾಕೊಳ್ಳಿ, ಯಾಕಂದ್ರೆ ನಾನು ಆವಾಗ ಉಪ್ಪು ಹಾಕೊಂಡಿರ್ಲಿಲ್ಲ ನೋಡಿ. ಸೊ ನಾನು ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ಅದಕ್ಕೆ, ಯಾಕಂದ್ರೆ ಕಣಿಲೆಗೋಸ್ಕರ ಅವಾಗ ಉಪ್ಪನ್ನು ನಾನು ವಿದ್ಹೆಲ್ಡ್ ಮಾಡಿದೆ. ಸೊ ಈಗ ಉಪ್ಪು ಹಾಕಿ ಒಳ್ಳೆ ಕುದಿ ಬರ್ತಾ ಇದೆ. ಉಪ್ಪೆಲ್ಲ ಚೆಕ್ ಮಾಡಿ ಸರಿಯಾಗಿದೆ. ಒಗ್ಗರಣೆಗೆ ಇಡ್ತಿದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಯಿಲ್ ಬಿಸಿಯಾದ ಕೂಡಲೇ ಮಸ್ಟರ್ಡ್ ಸೀಡ್ಸ್ ಅಥವಾ ಸಾಸಿವೆ, ಕರಿಬೇವಿನ ಸೊಪ್ಪು, ಒಗ್ಗರಣೆ ರೆಡಿ. ಸ್ಪೆಷಲ್ ಅಳ್ವತಿ ರೆಡಿ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.